ಎಲ್ಲರೂ ನಿಧಾನವಾಗಿ ಎದ್ದು ನಿಂತ್ಕೊಳ್ಳಿ. ಇದನ್ನು ಸ್ವಲ್ಪ ಅಡ್ಜಸ್ಟ್ ಮಾಡಿಬಿಟ್ರೆ, ಸ್ವಲ್ಪ ಇಂದ ಮುಂದೆ ಮಾಡಿಬಿಟ್ರೆ ಅಡ್ಜಸ್ಟ್ ಆಗಿಬಿಡುತ್ತೆ. ಹಾಂ, ಫಸ್ಟ್ ಲೂಸ್ನಿಂಗ್ ಎಕ್ಸಸೈಸ್ ಮುಷ್ಟಿ ಮಾಡಿರಿ, ಮುಷ್ಟಿ ಇಟ್ರಿ. ಅಪೋಸಿಟ್ ಸೈಡ್ ಸೀದಾ ಮಾಡಿ, ಸ್ಟ್ರೇಟ್ ಮಾಡಿ ಕೈ. ಹಾಂ, ಎಸ್. ಹಾಂ, ಕೈ ಈ ಥರ ಮಾಡಿರಿ. ರೈಟ್ಸ್ ಮಾಡಿರಿ. ಶೋಲ್ಡರ್ಸ್, ಎರಡು ಕೈ ಶೋಲ್ಡರ್ಸ್ ಮಾಡಿರಿ. ಸ್ಲೋಲಿ ರೊಟೇಷನ್, ಸ್ಲೋಲಿ ಉಸಿರು ತೊಗೊಳ್ರಿ. ಮ್ಯಾಲ ಉಸಿರು ತಗೋಬೇಕು, ಕೆಳಗೆ ಬರ್ಬೇಕು, ಉಸಿರು ಬಿಡಬೇಕು. ಸ್ಲೋಲಿ ಇನ್ಹೇಲ್ ಅಂಡ್ ಎಕ್ಸೇಲ್. Stop, please go for opposite side. Opposite ಮಾಡ್ರಿ. Stop, please go for neck exercise. Down on the neck, the limb, the sciatic, the problem with the collar. Slowly, slowly inhale. ತಲೆ ಮ್ಯಾಗ ಕಲ್ಕ ಉಸಿರು ತಗೋಬೇಕು, ತಲೆ ಕಾಣಬೇಕು, ಕಲ್ಕ ಉಸಿರು ಬಿಡಬೇಕು. ಸ್ಟಾಪ್, ನೀವು ಫರ್ ಸೈಡ್ಸ್ ಮಾಡಬೇಕು. ಸ್ಲೋಲಿ ಇನ್ಹೇಲ್, ಭುಜಕ್ಕೆ ಆಗಬೇಕು. ಸ್ಲೋ ಮತ್ತೆ ಸೆಂಟ್ರ್ ಬರಲಿ. ಮತ್ತು ರೈಟ್ ಸೈಡ್ ಸ್ಲೋಲಿ ಉಸಿರು ತಗೊಳ್ರಿ. ರೈಟ್ ಸೈಡ್ ಮತ್ತು ಸೆಂಟರ್, ಮತ್ತು ಸ್ಲೋಲಿ ಉಸಿರು ತಗೊಳ್ರಿ. ಲೆಫ್ಟ್ ಸೈಡ್ ಸೆಂಟ್ರ್ ಬರಲಿ, ಮತ್ತು ರೈಟ್ ಸೈಡ್ ಸೆಂಟ್ರ್ ಬರಲಿ. ಲೆಫ್ಟ್ ಸೈಡ್ ಈ ಸೈಡ್ ನೋಡೋದು. ಸ್ಲೋಲಿ ಇನ್ಹೇಲ್, ಉಸಿರು ತಗೊಳ್ರಿ. ಸೈಡ್ ನೋಡಬೇಕು. ಸೆಂಟರ್ ಮತ್ತು ರೈಟ್, ಸೆಂಟರ್ ಸೆಂಟರ್ ಮತ್ತು ರೈಟ್ ಸೆಂಟರ್. ಹಾಂ, ಸ್ಟಾಪ್, ನೀವು ರೊಟೇಟಿಂಗ್ ಕ್ಲಾಕ್ ವೈಸ್ ಆ್ಯಂಡ್ ಆಂಟಿ ಕ್ಲಾಕ್ ವೈಸ್. ಈ ಥರ ಓಪನ್ ಸ್ಲೋಲಿ ಸ್ಲೋ ಆಗಿತ್ತು. ಎಲ್ಲ ಕಳಗ ಮಾಡಿರಿ, ಉಸಿರು ತಗೊಳ್ರಿ. ಸ್ಲೋ ಆಗಿ ಮಾಡಿರಿ. ಕಣ್ಣು ಓಪನ್ ಇದ್ರೆ ಕಣ್ಣಿಗೆ ಎಕ್ಸರ್ಸೈಸ್ ಆಗ್ತದ. ಇಲ್ಲಾಂದ್ರೆ ಏನೇ ಚಕ್ಕರ್ ಬರ್ತದೆ, ಕಣ್ಣು ಮುಚ್ಚಿ ಮಾಡ್ಬೋದು. ಈಗ ಹಾಕಿ ಬಲಗಡೆಯಿಂದ ರೌಂಡ್ ಆಗ್ತಿರು. ರೈಟ್ ಸೈಡ್ ಕ್ಲಾಕ್ ವೈಸ್. ಅಪೋಸಿಟ್ ಸೈಡ್ ಅಪೋಸಿಟ್ ಮಾಡ್ರಿ. ಈಗ ಲೆಫ್ಟಿಗೆ ಎಡಗಡೆ, ಎಡಗಡೆಯಿಂದ ಕುತ್ತಿಗೆ ಮೇಲೆ ಹೋದಾಗ ಉಸಿರು ತೋತಾ ಇರಬೇಕು, ಕೆಳಗಡೆ ಬರುವಾಗ ಉಸಿರು ಬಿಡ್ತಾ ಇರಬೇಕು. ಸ್ಟಾಪ್, ಲೀವ್ ಫಾರ್ ಬಾಡಿ ಸ್ಟ್ರೆಚ್ ಎಕ್ಸರ್ಸೈಸ್. ಕೈ ಮುಂದೆ ಮಾಡ್ರಿ, ಎರಡು ಕೈ ಓಪನ್ ಮಾಡಿ. ಸ್ಲೋಲಿ ಇನ್ಹೇಲ್, ಟರ್ನ್ ಟು ಲೆಫ್ಟ್. ಲೆಫ್ಟ್ ಟರ್ನ್ ಮಾಡಿ. ಲೆಫ್ಟ್ 5 6 7 8 9 10. ಅದೇ ರೀತಿ ಸೆಂಟರ್. ನೆಕ್ಸ್ಟ್ ರೈಟ್. 1 2 3 4 5 6 7 8 9 10. ಮೂಮೆಂಟ್ಸ್ ಮಾಡ್ರಿ. ಸ್ಲೋಲಿ ಇನ್ಹೇಲ್, slowly inhale and exhale. slowly inhale, Exhale. slowly inhale, Exhale. And hold. ಸ್ಲೋ ಆಗಿ ಮಾಡ್ರಿ. ಎದೆ ತಿರುಗಿಸ್ಬಾರ್ದು, ಸ್ವಂತ ಮಾತ್ರ ತಿರುಗಬೇಕು. ಸ್ವಲ್ಪ ಕಾಲ ಅಗಲ ಇರಲಿ. ನಡುವು ಮಾತ್ರ ತಿಪ್ಪಲೆ. ಅಪೋಸಿಟ್ ಸೈಡ್ ಅಪೋಸಿಟ್ ಮಾಡ್ರಿ. ಅಪೋಸಿಟ್ ಸೈಡ್. ನೈಸ್ 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 ನೈಸ್. ನೈಸ್.
ನೆಕ್ಸ್ಟ್ ಸ್ವಲ್ಪ ಲೆಗ್ರೇಜಿಂಗ್ ಎಕ್ಸರ್ಸೈಸ್ ಮಾಡ್ರಿ. ನಾಲ್ಕು ಕಾಲು ಎತ್ತರಿ. ಕಾಲು ಈ ಥರ ಮೇಲೆ ಎತ್ತು. ಕಾಲು ಮುಂದೆ ಮೇಲೆ ಎತ್ತದ ಉಸಿರು ಮುಂದೆ ತಗೊಳ್ಬೇಕು, ಮುಂದೆ ಕಾಲು ಕೆಳವರೆಗೂ ಉಸಿರು ಬಿಡಬೇಕು. ಕಾಲುಗಳು ಈಗ ಮುಂದೆ ಎತ್ತಬೇಕು ಈಗ. ಸ್ವಲ್ಪ ಫಾಸ್ಟ್ ಮಾಡ್ರಿ, ಸ್ವಲ್ಪ ಫಾಸ್ಟ್. ಯಾರಿಗಾರು ಮೇಜರ್ ಆಪರೇಷನ್ ಆಗಿದ್ರೆ ಅವ್ರು ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಮೇಜರ್ ಆಪರೇಷನ್ ಆಗಿದ್ರೆ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಕೈ ಮೇಲೆ ಎತ್ತು ಮಾಡ್ರಿ. ನಿಧಾನ ನಿಧಾನ ನಿಧಾನ. ಸ್ಟ್ರೈಟ್ ಇರಬೇಕು, ಕೈ ಬೆಂಡ್ ಆಗಬಾರ್ದು. ಸೊ ಕೈ ಸ್ಟ್ರೈಟ್ ಇರಲಿ. ಎಷ್ಟಾಗ್ತದೋ ಅಷ್ಟು ಎಷ್ಟಾಗ್ತದೆ ಅಷ್ಟು. ನಿಧಾನ ಮಾಡ್ತಾರೆ. ನೈಸ್, ವೆರಿ ನೈಸ್, ವೆರಿ ನೈಸ್. ಸ್ಟಾಪ್, ಯು ಗೋ ಫಾರ್ ವಿಶ್ರಾಮ್. ವಿಶ್ರಾಮ್ ಇನ್ ಸ್ಟ್ಯಾಂಡಿಂಗ್ ಸೀರೀಸ್ ಆಫ್ ಆಸನ. ಎರಡು ಕಾಲು ಅಗಲ ಮಾಡ್ರಿ, ಕೈಯಿಂದ ಕಟ್ಟಿಲಿ, ಕಣ್ಣು ಮುಚ್ಚಿರ್ಲಿ, ತಲೆಯಿಂದ ಹಾಕಿ. ನಾರ್ಮಲ್ ಬ್ರೀತಿಂಗ್. ನೋಡು ಹಿಂದೆ ಹಾಕಿ ಉಸಿರಾಟ. ಉಸಿರಾಡ್ತಿರ್ಬೇಕು, ಆರಾಮಾಗಿ ಉಸಿರಾಡ್ತಿರ್ಬೇಕು. ದೀರ್ಘವಾಗಿ ಉಸಿರು ತೆಗೆದುಕೊಳ್ಬೇಕು ಹಾಗೂ ಉಸಿರನ್ನು ಬಿಟ್ಟು ಹಾಕಬೇಕು. ಸ್ಟ್ಯಾಂಡಿಂಗ್ ಸೀರೀಸ್ ಆಫ್ ಆಸನ. ಫಸ್ಟ್ ತಾಡಾಸನ. ಸ್ವಲ್ಪ ಕಾಲು ಅಗಲ ಇರಲಿ. ತಾಡಾಸನ. ಎರಡು ಕಾಲು ಮಧ್ಯದಲ್ಲಿ ಸ್ವಲ್ಪ ಗ್ಯಾಪ್ ಇರಲಿ. ಸ್ವಲ್ಪ ಅಗಲ ಇರಲಿ. ಎರಡು ಕೈ ಲಾಕ್ ಮಾಡ್ರಿ, ಅಪೋಸಿಟ್ ಮಾಡ್ರಿ. ಉಸಿರು ತಗೊಳ್ರಿ. ಉಸಿರು ತೆಗೆದುಕೊಳ್ಳುತ್ತಾ ಕೈಗಳನ್ನು ನೇರವಾಗಿ ಮೇಲೆ ಎತ್ತಬೇಕು. ಯಾರು ಕಣ್ಣು ಮುಚ್ಚಬಾಡ್ರಿ, ಕಣ್ಣು ಮುಚ್ಚಿದ್ರೆ ಸೌಟ್ ಆಗ್ತದ. ಸ್ಲೋ ಆಗಿ ಮುಂದೆ ಯಾವ್ದೊಂದು ವಸ್ತು ಮೇಲೆ ಕಾನ್ಸಂಟ್ರೇಟ್ ಮಾಡ್ರಿ. 1 2 3 4 5 6 7 8 9 10. ಇನ್ನೊಂದ್ಸಲ ಮಾಡ್ರಿ. ಸ್ಲೋಲಿ ಮೇಲೆ ಎತ್ರಿ. ಮುಂದಿನ 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 ಪಾದಗಳು ಮೇಲೆ ನಿಂದಿರ್ಬೇಕು. 1 2 3 4 5 6 7 8 9 10. ತಿರುಗಾಕ ತಾಳಾಸನ ಮಾಡ್ರಿ. ಅದೇ ಸೇಮ್ ಸ್ಲೋ. ಕಾಲು ಅಡಾಲಿರ್ಲಿ. ಮಾಡ್ರಿ. ತಿರಿಯಕ್ ತಾಡಾಸನ. ಲೆಫ್ಟ್ ಬೆಂಡ್ ಆಗಬೇಕು. 2 3 4 5 6 7 8 9 10. ಸೆಂಟರ್ ಸೆಂಟರ್. ರೈಟ್ ಸೈಡ್ ಬೆಂಡಿಂಗ್ ಆಗಬೇಕು. 1 2 3 4 5 6 7 8 9 10. ಇವಾಗ ಸ್ವಲ್ಪ ಮೂಮೆಂಟ್ ಮಾಡಿದಾಗ ಸ್ಲೋಲಿ ಬೆಂಡ್ ಐತೆ. 1 2 1 2 1 2. ಓಕೆ. ಸ್ವಲ್ಪ ಕಾಲು ಅಗಲ ಇರಲಿ. ಸ್ಲೋಲಿ ಎಕ್ಸೇಲ್ ಅಂಡ್ ಕಮ್ ಡೌನ್. ಟೊಂಕಲಿಂದ ಬೆಂಡ್ ಮಾಡಿ. ಎಷ್ಟಾಗ್ತದೆ ಅಷ್ಟು ಸಾಧ್ಯ ಆದಷ್ಟು Bend as much as possible. ಮೇಲಕ್ಕೆ ಸ್ವಲ್ಪ ಪ್ರಯತ್ನ ಮಾಡು. Final posture. Please don't bend the knees. 1 2 3 4 5 6 7 8 9 10. slowly inhale and come up. ಸಡನ್ ಆಗಿ ಹೋಗ್ಬಾರ್ದು. Exhale and come down. Please do it for one second. ಇನ್ನೊಂದ್ಸಲ Slowly. ಎರಡು ಕೈ ಮುಂದೆ ಮಾಡಿ Both hands. And three. ಉಸಿರು ತೆಗೆದುಕೊಳ್ಳಿ. Exhale and come down. ಟೊಂಕಲಿಂದ ಬೆಂಡ್ ಮಾಡ್ರಿ. ಟೊಂಕದಿಂದ ಬೆಂಡ್ ಮಾಡಬೇಕು. ಉಸಿರು ಬಿಡುತ್ತಾ ಬೆಂಡ್ ಆಗಬೇಕು. Please bend as 1 2 3 4 5 6 7 8 9 10. ನಿಧಾನ ಮೇಲೆ ಬನ್ನಿ. Come to normal. ಈಗ ಅರ್ಧ ಚಕ್ರಾಸನ. ಈಗ ಮುಂದೆ ಬೆಂಡ್ ಮಾಡಿ, ಈಗ ಸ್ವಲ್ಪ ಮುಂದೆ ಬೆಂಡ್ ಮಾಡಿ. ಕೈ ಈ ಥರ ಇಡ್ರಿ. ಯಾವುದು ಹಸ್ತಗಳು ಹಿಂಗೆ ಸ್ವಲ್ಪ ಕಾಲು ಅಗಲ ಇರ್ಲಿ. Slowly inhale. ಉಸಿರು ತೆಗೆದುಕೊಳ್ಳುತ್ತಾ ಉಸಿರು ತೆಗೆದುಕೊಳ್ಬೇಕು ಒಳಗಡೆ. Please bend as much as possible. ಹಿಂದೆ Normal breathing at final posture. 1 2
3, 4, 5, 6, 7, 8, 9, 10. ನಿಧಾನವಾಗಿ ಮುಂದೆ ಬನ್ನಿ. ಓಕೆ. ಇನ್ನೊಂದ್ಸಲ ಮಾಡ್ರಿ. ಇನ್ನೊಂದ್ಸಲ. ಉಸಿರು ಜೋರಾಗಿ ತಗೊಳ್ರಿ. ಉಸಿರು ತೆಗೆದುಕೊಳ್ಳುತ್ತಾ. 1. Please bend as much as possible. Normal breathing and final posture. Please don't bend the knees. 1, 2, 3, 4, 5, 6, 7, 8, 9, 10. Nice. ಇದು ಅರ್ಧ ಚಕ್ರಾಸನ. ಇದು ಅರ್ಧ ಚಕ್ರಾಸನ. ಮುಂದೆ ಮಾಡಿದ್ಯಲ್ಲ, ಈಗ ಹಿಂದೆ ಮಾಡಿದ್ರೆ ಪೂರ್ತಿ ಹಿಂದೆ ಕೈಗಳು ನೆಲಕ್ಕೆ ಪೂರ್ಣ ಚಕ್ರಾಸನ ಮಾಡೋಣ. ಯಾವ್ದು? ಪೂರ್ಣ ಚಕ್ರಾಸನ ಮಾಡೋಣ. ಯಾರಾಗಲ್ಲ? ಓಕೆ ಓಕೆ ರೈಟ್ ಓಕೆ. Stop, please go for Malasana. Slowly nail. ಕೈ ಮೇಲೆ ಎತ್ರಿ. ಕೈ ಮೇಲೆ ಎತ್ತಿ. Slowly nail and come up. ನಿಧಾನವಾಗಿ. Exhale and come down. Slow ಆಗಿ ಕೆಳಗೆ ಬರಬೇಕು, ಕುಂದ್ರಬೇಕು. ನಿಧಾನವಾಗಿ ಕೂಡ್ಬೇಕು. ಆರಾಮ್ ಕುಂದ್ರಬೇಕು. ಆರಾಮಾಗಿ. ಆರಾಮ್. ಯಾರಿಗೆ ಸಾಧ್ಯ ಆಗ್ತದೆ ಆರಾಮ್ ಕೂಡ್ರಿ. ಆದಷ್ಟು ಸಾಧ್ಯ ಅವ್ರು ಕೂಡ್ಬಾಡ್ರಿ. ಇದರಿಂದ ಏನಾಗ್ತದ, ಹಿಪ್ ಜಾಯಿಂಟ್ಸ್, ಹಿಪ್ಸ್, ಆಮೇಲೆ ಇದು ಮೊಣಕಾಲು ಎಲ್ಲ ಸ್ಟ್ರಾಂಗ್ ಆಗ್ತದ. ಕಫ್ ಮಸಲ್ಸ್ ಎಲ್ಲ ಟೈಟ್ ಆಗ್ತದ. ಕಾಲ್ ಬ್ಯಾನ್ ಇದ್ರೆ ಹೋಗ್ತದ. ಈ ಮಲಾಸನ ಏನಪ್ಪ ಅಂದ್ರೆ ಬೆಳಿಗ್ಗೆ ಎದ್ದ ತಕ್ಷಣ ಒಂದು ಗ್ಲಾಸ್ ಈ ಮಲಾಸನದಲ್ಲಿ ಕೂತ್ಕೊಂಡು ನಾವು ನಿಧಾನವಾಗಿ ವಾರ್ಮ್ ವಾಟರ್ ಬಿಸಿ ನೀರು ಎಲ್ಲ ಕರೆಕ್ಟ್ ಆಗಿ ಆಗ್ತದ. ಕುಡಿದ್ರೆ ಮೋಷನ್ ಕ್ಲಿಯರ್ ಆಗ್ತದೆ. ಉಸಿರು ತಗೊಂತ ಮೇಲೆ ಬರ್ಲಿ. ಸಾಕ ಇನ್ನೊಂದ್ಸಲ ಮಾಡ್ತೀರಾ? ಹಂಗೆ ಓಕೆ ರೈಟ್. Slowly nail, exhale and come down. ಜೋರಾಗಿ ಉಸಿರು ತಗೊಳ್ಳಿ. ಕೂತ್ಕೊಳ್ಳಿ. ಆರಾಮ್ ಬರ್ರಿ. ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ಕೂಡ್ರಿ. ಅಷ್ಟು ಕೂಡ್ಬೇಕು ಎಷ್ಟು ಕೂಡ್ಬೇಕಂತ ಏನಿಲ್ಲ. ಇದ್ರ ದಿನ 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 ಮಾಡ್ಕೊತ ಹೋದ್ರೆ ಆರಾಮಾಗಿ ಬರ್ತದ. ಫಸ್ಟ್ ಟೈಮ್ ಅಲ್ಲ, ಒಂದೇ ಸಲ ಬರಲ್ಲ. ಯಾವ್ದು ಪ್ರತಿ ದಿವಸ ಈ ಆಸನದಲ್ಲಿ ಕೂತ್ಕೊಂಡು ಬೆಳಿಗ್ಗೆ ಎದ್ದ ತಕ್ಷಣ ನೀರು ಕುಡಿಬೇಕು. ಒಂದು ಗ್ಲಾಸ್ 2 ಗ್ಲಾಸ್ ಕುಡಿಬೇಕು. ಅಂದ್ರೆ ಮೋಷನ್ ಈಸಿ ಆಗ್ತದೆ. ಸ್ಟಾಪ್. ಎಲ್ಲರೂ ಕುಂತ್ಕೊಂಡ್ರಿ. ಓಕೆ, ಈಗ ಕೂತ್ಕೊಂಡು ಮಾಡ್ತಕ್ಕಂಥ ಆಸನಗಳು ನಿಧಾನವಾಗಿ ಕೂತ್ಕೊಳ್ಳಿ. ಬರೀ ಆರಾಮ್ ಕೊಡ್ರಿ. ಬರೀ 2 ಕೈ ಪಕ್ಕಕ್ಕಿರ್ಲಿ. ಆರಾಮ್ ಕೊಡ್ರಿ ಸರ್, ನಿಧಾನ ಕೊಡ್ರಿ, ಪರವಾಗಿಲ್ಲ. ಒಂದು 5 ನಿಮಿಷ ಲೇಟ್ ಆದ್ರೆ ಪರವಾಗಿಲ್ಲ, ಆರಾಮ್ ಮಾಡ್ರಿ, ಗಡ್ಬಡಾಗಿ ಮಾಡ್ಬೇಡ್ರಿ. ಸ್ಟಾಪ್. ಪ್ಲೀಸ್ ಗೋ ಫಾರ್ ಪರ್ವತಾಸನ. ಸ್ಲೋಲಿ ನೇಲ್ ಅಂಡ್ ರೈಸ್ ಬೋತ್ ಹ್ಯಾಂಡ್ಸ್. ಹಿಂಗೆ ಕೈ ಹಿಂಗಿಡ್ರಿ, ಹಿಂಗೆ ಬೇಡ, ಹಿಂಗ. ಸ್ಲೋಲಿ ನೇಲ್, ರೈಸ್ ಬೋತ್ ಹ್ಯಾಂಡ್ಸ್. Please stretch the hands as much as possible. Normal breathing and final posture. One of the best asana for heart problems. ಯಾವುದನ್ನ ಹಾರ್ಟ್ ಪ್ರಾಬ್ಲಮ್ಸ್ ಇದ್ರೆ ಹೋಗ್ತದೆ ಇದರಲ್ಲಿ ಸರ್. ಇದು ಪರ್ವತಾಸನ. 1, 2, 3, 4, 5, 6, 7, 8, 9, 10. Slowly exhale and come down. ಸ್ಲೋ ಬರ್ಬೇಕು, ಫಾಸ್ಟಾಗಿ ಬರಬೇಡ್ರಿ, ಸ್ಲೋ. ಇದನ್ನೊಂದು ಸಲ ಮಾಡೋಣ. ಸ್ಲೋಲಿ ನೇಲ್ ಅಂಡ್ ರೈಸ್ ಬೋತ್ ಹ್ಯಾಂಡ್ಸ್. ಸ್ಲೋ ಆಗಿ ಉಸಿರು ತಗೊಳ್ರಿ, ಸ್ಲೋ ಆಗಿ ಹೋಗ್ಲಿ. 2 ಕೈ ಮ್ಯಾಗ ಟಚ್ ಆದ್ಮೇಲೆ ಜಗ್ಗಿ ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ಹೇಳಿರಿ. 2 ಕೈ ಕಿವಿಗೆ ಹತ್ತಿರ್ಬೇಕು, ಕಣ್ಣು ಮುಚ್ಚಿರ್ಬೇಕು. ನಾರ್ಮಲ್ ಬ್ರೀತಿಂಗ್. ಎಷ್ಟು ಕೈ ಮೇಲೆ ಎಷ್ಟು ಎಳಿತೀರ ಅಷ್ಟು ಚಲೋ ಇರ್ತದೆ. ನೀವು ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ಹೇಳಿರಿ ಮೇಲೆ. 1, 2, 3, 4, 5, 6, 7, 8, 9, 10. Slowly exhale and come down. ವಿಶ್ರಾಮ ಮಾಡ್ರಿ. 1 ಸೆಕೆಂಡ್ ವಿಶ್ರಾಮ ಮಾಡಿರಿ ಆರಾಮಾಗಿ. ಸ್ಟಾಪ್. ಪ್ಲೀಸ್ ಗೋ ಫಾರ್ ವಿಶ್ರಾಮ. ನಾರ್ಮಲ್ ಆರಾಮಾಗಿ ವಿಶ್ರಾಮ. ನಿಮ್ಮ ಮಕರಾಸನ ಅಲ್ಲ ಪಾಪ, ಜಾಗನೇ ಇಲ್ಲ ಅಲ್ಲಿ. ಜಾಗ ಆಗಿಲ್ಲ. ಅದೇ ಭಸ್ರಿಕಾ ಬೇಡ. ಭಸ್ರಿಕಾ ಮಾಡೋಣ. ರೈಟ್. ಸ್ಟಾಪ್. ಪ್ಲೀಸ್ ಗೋ ಫಾರ್ ಭಸ್ರಿಕಾ. ಇದ್ರ ಹೆಂಗಂದ್ರೆ ಕೈ ವಾಯು ಮುದ್ರದಾಗ ಇರಲಿ. ಕೈಯಾಗ ಇದೆಲ್ಲ ಈ ತಂಬು, ಬೇಸ್ ಆಫ್ ದ ತಂಬಿಗೆ ಈ ಬೊಟ್ಟು ಇಲ್ಲಿ ಬರಬೇಕು. ಇದು ವಾಯು ಮುದ್ರೆ, ಜ್ಞಾನ ಮುದ್ರೆ, ಇದು ವಾಯು ಮುದ್ರೆ. ಈಗ ವಾಯು ಮುದ್ರದ ಮಾಡಿದ್ರೆ ನಿಮ್ಗೆ ಗ್ಯಾಸ್, ಅಸಿಡಿಟಿ ಎಲ್ಲ ಕಡಿಮೆ ಆಗ್ತದೆ ಇದ್ರಾಗ ಮಾಡಿದ್ರೆ. ನಿಮ್ಗೆ ಏನು ಪ್ರಾಬ್ಲಮ್ಸ್ ಇರ್ತದೆ ಎಲ್ಲ ಸಾಲ್ವ್ ಆಗ್ತದೆ. ಶುಗರ್ ಇದ್ದವರು ಈ ಟೈಪ್ ಮಾಡಬೇಕು. ಶುಗರ್ ಯಾರಿಗೆ ಇದ್ದೆ ಅವ್ರಿಗೆ ಮಾಡಿ. ಇದು ಶುಗರ್ ಮುದ್ರೆ ಇದು
ಹಾರ್ಟ್ ಯಾರಿಗೇನ ಪ್ರಾಬ್ಲಮ್ ಇದ್ರೆಗಿನ ಅಪಾನ ವಾಯು ಮುದ್ರೆ, ಈಗ ಅಪಾನ ವಾಯು ಮುದ್ರೆ, ವಾಯು ಮುದ್ರೆ ಅಂದ್ರೆ ಈ ಇಂಡೆಕ್ಸ್ ಮಾಡಿ ಈ ಲಾಕ್ ಮಾಡೋದು, ಇದು ವಾಯು ಮುದ್ರೆ. ಇದು ಅಪಾನ ವಾಯು ಮುದ್ರೆ. ಇದರಿಂದ ಹಾರ್ಟ್ ಪ್ರಾಬ್ಲಮ್ಸ್ ಇದ್ರೆ ಕಂಪ್ಲೀಟ್ ಆಗಿ ಸಾಲ್ವ್ ಆಗ್ತದೆ. ಯಾರೇನ ಹಾರ್ಟ್ ಅಟ್ಯಾಕ್ ಆದ್ರೂ ಹಿಂಗ್ ಹಿಡ್ಕೊಂಡು ನೀವು ಹಾಸ್ಪಿಟಲ್ ಅವ್ರಿಗೆ ಕರ್ಕೊಂಡು ಹೋಗ್ರಿಗೆ ಬದುಕ್ತಾರ, ಸಾಧ್ಯ ಚಾನ್ಸೇ ಇರಂಗಿಲ್ಲ. ಅಷ್ಟು ಪವರ್ಫುಲ್ ಆಸನ ಅಪಾನ ವಾಯು ಮುದ್ರೆ ಇದು. ಇಷ್ಟು ಮಾಡ್ರಿ, ಹಾರ್ಟ್ ಪ್ರಾಬ್ಲಮ್ ಇದ್ರೆ ಸಾಲ್ವ್ ಆಗ್ತದ. ನೀವು ಹಿಡಿದು ಶುಗರ್ ರೀ, ಅದು ನೀವು ಹಿಡಿದಿರಲ್ಲ ಶುಗರ್, ಯಾರಿಗೇನ ವಿಟಮಿನ್ಸ್ ಕೊರತೆ ಇದ್ರೆ ಇದು ಮಾಡಬೇಕು. ನೀವು ಬಾಡಿಯಲ್ಲಿ B12 ಕಮ್ಮಿ ಅದ, D ಕಮ್ಮಿ ಅದ, A ಕಮ್ಮಿ ಅದ, C ಕಮ್ಮಿ ಅದ ಅಂತಾರಲ್ಲ ಡಾಕ್ಟರ್ಸ್. ನೀವು ಬರೀ ಇದು ಮಾಡಿದ್ರೆ ಸಾಕು, ನಿಮ್ಮ ಬಾಡಿಗೆ ಎಷ್ಟು ವಿಟಮಿನ್ಸ್ ಅದೇ ಕರೆಕ್ಟಾಗಿ ಸೆಟ್ ಆಗ್ತದೆ. ಏನ್ರಿ ಇದು ವಿಟಮಿನ್ಸ್ ಆಸನ ಕರೆಕ್ಟ್. ಇದು ಆಮೇಲೆ ನಿಮ್ಗೆ ಯಾವಾಗ ನೀರಡಿಕೆ ಜಾಸ್ತಿ ಆಗ್ತದ, ನೀರು ಸಿಗಂಗಿಲ್ಲ, ವರುಣ ಮುದ್ರೆ ಮಾಡಬೇಕು. ಇದು ಲಾಸ್ಟ್ ಬೊಟ್ಟಿಗೆ ಕೈ ಹಚ್ಬೇಕು. ಲಾಸ್ಟ್ ಮತ್ತು ಎಲ್ಲ ಓಪನ್ ಇರಬೇಕು. ಬರೀ ಇದೊಂದೇ ಲಾಸ್ಟ್ ಬಟ್ಟು. ಇದು ಮಾಡಿದ್ರೆ ನಿಮ್ಮ ಬಾಡಿಯಲ್ಲಿ ನೀರು ತಾನೇ ಉತ್ಪತ್ತಿ ಆಗ್ತದೆ, ನಿಮ್ಗೆ ನೀರು ಅಡಿಕೆ ಕಡಿಮೆ ಆಗ್ತದೆ. ನೀರು ಸಿಕ್ಕಂಗಿಲ್ಲ ಅಂದ್ರೆ ಇದು ಹಾಕೊಂಡು ಕುಂದ್ರಿ ಒಂದು 5 ನಿಮಿಷದಾಗ ನಿಮ್ಗೆ ನೀರಿಂದ ಎಲ್ಲಿ ಬೇಕಲ್ಲಿ ಸಿಕ್ಬಿಡ್ತದೆ. ಹೇಳ್ತಾರೆ. ಇದು ಸೂರ್ಯ ಮುದ್ರೆ. ಇದು ರಿಂಗ್ ಫಿಂಗರ್ನ ಥಂಬಿಗೆ ಹಚ್ಬೇಕು. ಇದು ಸೂರ್ಯ ಮುದ್ರೆ. ಇದು ಹಾಕೊಂಡು ಕುಂತ್ರೆ ನಿಮ್ಮ ಕಡೆ ಬ್ಯಾಡ್ ಕೊಲೆಸ್ಟ್ರಾಲ್ ಎಲ್ಲ ಕಡಿಮೆ ಆಗ್ತದೆ. ಎಲ್ಲ LDL ಕಡಿಮೆ ಆಗ್ತದೆ. HDL ಹೈ ಡೆನ್ಸಿಟಿ, ಇದು ಕೊಲೆಸ್ಟ್ರಾಲ್ ಜಾಸ್ತಿ ಆಗ್ತದ, ಆರಾಮಿರ್ತದೆ. ನೀವು ಎಷ್ಟು ದಪ್ಪ ಇದ್ರೆ ಕ್ವಶನ್ ಇಲ್ಲ ಅದ್ರದ್ದು. ನಿಮ್ಮ ಇದು ಯಾವುದಾದ್ರು ನೋಡ್ಬೇಕು, HDL ಆದ, LDL ಆದ. ಹೈ ಡೆನ್ಸಿಟಿ ಕೊಲೆಸ್ಟ್ರಾಲ್ ಇದ್ರೆ ಏನು ಪ್ರಾಬ್ಲಮ್ ಇಲ್ಲ. ಲೋ ಡೆನ್ಸಿಟಿ ಕೊಲೆಸ್ಟ್ರಾಲ್ ಇರಬಾರ್ದು, LDL ಇರಬಾರ್ದು, HDL ಇರಬೇಕು. ನೀವು ತುಪ್ಪ ಗಿಪ್ಪ ಎಲ್ಲ ತಿಂದರೆ ಚಲೋ ಕೊಬ್ಬು ಬರ್ತದೆ, ಮನುಷ್ಯ ಜಬರ್ದಸ್ತ್ ಇರ್ತಾನೆ. HDL ಜಾಸ್ತಿ ಇದ್ರೆ ಏನು ಪ್ರಾಬ್ಲಮ್ ಇರೋಂಗಿಲ್ಲ. LDL ಇರಬಾರ್ದು, HDL ಜಾಸ್ತಿ ಇದ್ರೆ ಏನು ಪ್ರಾಬ್ಲಮ್ ಇರೋಂಗಿಲ್ಲ. ಇದು ಮಾಡಿದ್ರೆ ನಿಮ್ಮದು ಕೊಲೆಸ್ಟ್ರಾಲ್ ಎಲ್ಲ ಕಂಟ್ರೋಲ್ ಆಗ್ತದೆ. ಇದು ಸೂರ್ಯ ಮುದ್ರೆ. ಇದಿಲ್ಲ, ಇದು ರಿಂಗ್ ಫಿಂಗರ್ನ ತಂಬಿಗೆ ಹಚ್ಬೇಕು. ರಿಂಗ್ ಫಿಂಗರ್ ತಂಬು, ಇದು ಸೂರ್ಯ ಮುದ್ರೆ. ಇದು ನೀವು ಯಾವಾಗ TV ನೋಡ್ಕೊಂತ ಕುಂತಾಗೂ ಕುಂದಿರ್ಬೋದು. ನಿಮ್ಗೆ ಏನು ಪ್ರಾಬ್ಲಮ್ ಅದ ಆ ಪ್ರಾಬ್ಲಮ್ ಪ್ರಕಾರ ಕುಂದ್ರಿ. 5 ನಿಮಿಷ, 10 ನಿಮಿಷ, 20 ನಿಮಿಷ, ನಿಮ್ಗೆ ಎಷ್ಟು ಸಾಧ್ಯ TV ಸೀರಿಯಲ್ ಮುಗಿಯೋವರೆಗೆ ಕುಂದ್ರಿ. ಎಲ್ಲ ಆರಾಮ ಅಡ್ಜಸ್ಟ್ ಆಗ್ತದೆ. ಅಷ್ಟೇ, ಏನು ತೊಂದರೆ ಇಲ್ಲ. ಊಟ ಮಾಡಿದ್ರೂ ಮಾಡ್ಬೋದು, ಇದೇನಿಲ್ಲ. ವಾಯು ಮುದ್ರೆ ಇದು ಆಸನ ಅಲ್ಲ. ರೈಟ್. ಇವಾಗ ಬಸರಿಕಾ ಮಾಡ್ತೀರಾ? ಪ್ರಾಣಾಯಾಮ ಇದ್ರಾಗ ಇಡ್ರಿ, ಕೈ ವಾಯು ಮುದ್ರದಾಗ ಇಡ್ರಿ. ಸ್ಲೋ ಆಗಿ ಉಸಿರು ತೊಗೊಳ್ರಿ, ಸ್ಲೋ ಆಗಿ ಉಸಿರು ಬಿಡ್ರಿ, ಸ್ಲೋ ಆಗಿ ಉಸಿರು ತೊಗೊಳ್ರಿ, ಉಸಿರು ಬಿಡ್ರಿ. ಇದು ಬಸರಿಕಾ ಪ್ರಾಣಾಯಾಮ, ಫಸ್ಟ್ ಪ್ರಾಣಾಯಾಮ. ಇದು ದೀರ್ಘವಾಗಿ ಉಸಿರು ತಗೋಬೇಕು, ದೀರ್ಘವಾಗಿ ಉಸಿರನ್ನು ಹೊರಗೆ ಹಾಕಬೇಕು. ಸ್ಲೋ ಆಗಿ ಉಸಿರು ತೊಗೊಳ್ರಿ, ಸ್ಲೋ ಆಗಿ ಉಸಿರು ಬಿಡ್ರಿ, ಸ್ಲೋ ಆಗಿ ಉಸಿರು ತೊಗೊಳ್ರಿ, ಸ್ಲೋ ಆಗಿ ಉಸಿರು ಬಿಡ್ರಿ. ಇದೇನು ಕಷ್ಟ ಅಲ್ಲ. ಅದೇ ಉಸಿರು ತಗೊಳ್ಳೋದು ಹೊರಗಡೆ, ಅದೇ ರೀತಿ ಉಸಿರು ಬಿಡ್ತಕ್ಕಂಥದ್ದು. ಇದರಿಂದ ಏನಂದ್ರೆ ನಮ್ಮ ಲಂಗ್ಸ್ ನಲ್ಲಿ ಇರ್ತಕ್ಕಂಥ ಅಲಿವೇಷನ್ಸ್ ಅಂತ ಹೇಳ್ತಾರಲ್ಲ, ಅವೆಲ್ಲ ಓಪನ್ ಆಗ್ತದೆ. ಅವೆಲ್ಲ ಇದಾದ್ಮೇಲೆ ಸ್ವಲ್ಪ ಫಾಸ್ಟ್ ಮಾಡ್ರಿ, ಸ್ವಲ್ಪ ಫಾಸ್ಟ್. ಉಸಿರು ಹೊಟ್ಟೆಯಲ್ಲೆಲ್ಲ, ಉಸಿರು ಹಾರ್ಟ್ ಹೃದಯದಲ್ಲಿ ಶ್ವಾಸಕೋಶಗಳು, ಲಂಗ್ಸ್ ಅನ್ಕೊಂಡು ಬರೀ ಇಲ್ಲ ಇದ್ರೊಳಗೆ ಇರ್ಬೇಕು, ಚೆಸ್ಟ್ ನಲ್ಲಿ ಇರ್ಬೇಕು. ಉಸಿರು ಹೊಟ್ಟೆಗಲ್ಲ, ಹೊಟ್ಟೆ ಒಳಗ ಅನ್ಕರ್ರಿ. ಉಸಿರು ತಗೊಳ್ರಿ, ಇಲ್ಲೇ ಚೆಸ್ಟ್ ಅಲ್ಲಿ ಇರ್ತದೆ, ಹೋಲ್ಡ್ ಮಾಡ್ರಿ. ಮತ್ತೆ ಬರೀ ಎದೆಯಲ್ಲಿ ಮಾತ್ರ, ಶ್ವಾಸಕೋಶಗಳಲ್ಲಿ ಮಾತ್ರ ಉಸಿರು ಸೇರ್ತದೆ. ನೋಡ್ರಿ, ನೋಡ್ರಿ, ಆಮೇಲೆ ಮಾಡ್ತೀರಿ. ನೀವು ಈಜಾಗಿ ಮಾಡ್ತೀರಿ, ದೊಡ್ಡ ಕಷ್ಟ ಇಲ್ಲ, ಏನಿಲ್ಲ. ಬೇರೆ ಒಂದ್ಸಲ ಮಾಡಿ ತೋರಿಸ್ತಾರ ನೋಡ್ರಿ. ನೋಡ್ರಿ ಸ್ಲೋ ಆ ಥರ ಹೆಂಗ್ ಮಾಡ್ತಾರ ಆ ಥರ ನೋಡ್ರಿ. ಬಟ್ ಒಂದೇ ಸಾರಿ ಮಾಡಿದ್ರೆ ಅಷ್ಟು ಇದಾಗಲ್ಲ, ನಿಧಾನವಾಗಿ ಸ್ವಲ್ಪ ಫಾಸ್ಟ್ ಮಾಡ್ರಿ. ಯಾರಿಗೆ ಅನುಕೂಲ ಇರ್ತೋ ಸ್ವಲ್ಪ ಫಾಸ್ಟ್ ಮಾಡ್ರಿ. ತಗೊಳ್ಳಿ, ದೀರ್ಘ ಉಸಿರು ತಗೊಳ್ಳಿ, ಈಗ ಉಸಿರು ತಗೋಬೇಕು. ಈಗವಾಗಿ ಅದೇ ರೀತಿ ಹೊರಗಡೆ ಬಿಡ್ತಾ ಇರಬೇಕು. ಮತ್ತೆ ಅದೇ ರೀತಿ ಉಸಿರು ತಗೋಬೇಕು ಹಾಗೂ ಅದೇ ರೀತಿ ಹೊರಗಡೆ ಬಿಡ್ತಾ ಇರಬೇಕು. ಇನ್ನ ಫುಲ್ ಫಾಸ್ಟ್ ಮಾಡ್ಬೋದು. ಇನ್ನ ಇದನ್ನ ಎಕ್ಸರ್ಸೈಸ್ ಜೊತೆಗೆ ಮಾಡ್ಬೋದು. ಎಕ್ಸರ್ಸೈಸ್ ಜೊತೆಗೆ ಅಂದ್ರೆ ಹಂಗ ಕೈ ಟೈಪ್ ಇಡಬೇಕು, ಕೈ ಮುಷ್ಟಿ ಮಾಡ್ರಿ. ಕೈ ಮುಷ್ಟಿ ಮಾಡ್ರಿ. ಹಿಂಗ ಉಸಿರು ತಗೊಂಡ್ ಮೇಲೆ ಉಸಿರು ತಗೊಳ್ರಿ. ಮ್ಯಾಲೆ ಹೋದ್ಮೇಲೆ ಕೈ ಓಪನ್ ಆಗ್ಬೇಕು. ಮತ್ತೆ ಕೆಳಗೆ ಬರೋ ಕಾಲಕ್ಕ ಕೈ ಮುಷ್ಟಿ ಮಾಡಿ ಕೆಳಗೆ ಬರ್ಬೇಕು. ಉಸಿರು ತಗೋಬೇಕು. ಈಗ
ಹಿಂಗ್ ಬರ್ಬೇಕು, ಜರ್ಕ್ ಬರ್ಬೇಕು. ಅಂದ್ರೆ ಬಿಟ್ಟಾಗ ಉಸಿರು ಬಿಡ್ಬೇಕು ಹೊರಗಡೆ ಕೆಳಗೆ. ಟಚ್ ಆದ್ರೆ ಉಸಿರು ತಾನೇ ಹೊರಗೆ ಬರ್ತದೆ. ನೋಡ್ರಿ ಒಂದ್ಸಲ ಫಸ್ಟ್ ಸ್ಲೋ ಆಗಿ ಉಸಿರು ತೊಗೊಳ್ಬೇಕು. ನೋಡ್ರಿ, ಕೈ ಮ್ಯಾಗ ಹೋದ್ರೆ ಓಪನ್ ಆಯ್ತು, ಕೈ ಕೆಳಗೆ ಬರ್ಬೇಕು, ಇಲ್ಲಿ ಟಚ್ ಆಗುತ್ತೆ, ಬಾಡಿಗೆ ಟಚ್ ಆದ್ರೆ ಉಸಿರು ತಾನೇ ಬರ್ತದ, ನೀವು ಬಿಡೋದು ಬೇಕಿರಂಗಿಲ್ಲ. ನೋಡ್ರಿ, ಮೇಲೆ ಹೋಗಿ ಕೈ ತಗೊಂಡಾಗ ಉಸಿರು ತಗೋಬೇಕು, ಕೆಳಗಡೆ ಬಿಡುವಾಗ ಉಸಿರು ಬಿಡ್ಬೇಕು. ಇದರಿಂದ ಕಂಪ್ಲೀಟ್ ಲಂಗ್ಸ್ ಕ್ಲಿಯರ್ ಆಗ್ತದೆ. ಶ್ವಾಸಕೋಶಗಳು ಡೈಲಿ ಎಷ್ಟು ಆಕ್ಸಿಜನ್ ತೊಗೊಂತೀರಿ ಅಂದ್ರೆ ಡೈಲಿ 25%, 30% ತೊಗೊಂತೀರಿ. ಇದು ತೊಗೊಂಡ್ರೆ ನಿಮ್ಗೆ 100 ಟೈಮ್ಸ್ ಆಕ್ಸಿಜನ್ ಬರ್ತದ, ಒಳಗೆ ಲಂಗ್ಸ್ ಎಲ್ಲ ಕ್ಲಿಯರ್ ಆಗ್ತದ. ನಿಮ್ಗೆ ಅಲರ್ಜಿ ಎಲ್ಲ ಕಡಿಮೆ ಆಗ್ತದೆ. ಕೆಮ್ಮು ಸಾರಿ ಕೆಮ್ಮು ಬರ್ತಿರ್ತದ, ನೆಗಡಿ ಬರ್ತಿರ್ತದ. ಕೆಲವರಿಗೆ ಹಂಗಿರ್ತದೆ, ನೆಗಡಿ ಬರೋದು, ಕೆಮ್ಮು ಬರೋದು, ಅಲರ್ಜಿ ಇರ್ತದ, ಅವೆಲ್ಲ ಹೋಗ್ಬಿಡ್ತಾವ. ಕಂಪ್ಲೀಟ್ ಬರೀ ಲಂಗ್ಸ್ ಕ್ಲಿಯರ್ ಆದ್ರೆ ನಮ್ಮ ಬಾಡಿ ಎಲ್ಲ ಕ್ಲಿಯರ್ ಆಗ್ತದೆ. ಉಸಿರಾಟ ಎಲ್ಲ ಕ್ಲಿಯರ್ ಆಗ್ತದೆ. ನಾವು ಹಿಂಗೆ ಮಾಡ್ತೀವಲ್ಲ ಜಾಸ್ತಿ, ಫುಲ್ಲು ಫೋರ್ಸ್ಲೆಸ್ ಹಿಂಗೆ ಬರ್ಬೇಕು. ಇನ್ನೂ ಜಾಸ್ತಿ ಫೋರ್ಸ್ ಅಂದ್ರೆ ಈ ಟೈಪ್ ಮಾಡಬೇಕು. ಇನ್ನೂ ಜಾಸ್ತಿ ಉಸಿರು ತಗೋಬೇಕು, ಬಿಡಬೇಕು. ಬರೀ ಉಸಿರು ಬಿಡಬಾರ್ದು, ಉಸಿರು ತಗೋಬೇಕು, ಬಿಡಬೇಕು. ಇದರಿಂದ ಏನಾಗ್ತದೆ, ಲಂಗ್ಸ್ 100 ಟೈಮ್ಸ್ ಕ್ಲಿಯರ್ ಆಗಿಬಿಡ್ತದೆ. 50 ಟೈಮ್ಸ್ 500 ml ಡೈಲಿ ನೀವು 25 ml 50 ml ಆಕ್ಸಿಜನ್ ಒಳಗೆ ಹೋಗ್ತಿರ್ತದೆ. ಇದು ಮಾಡೋದ್ರಿಂದ 500 ml ಆಕ್ಸಿಜನ್ ಒಳಗೆ ಹೋಗ್ತದೆ. ಅಷ್ಟೊಂದು ಪವರ್ಫುಲ್ ಇರ್ತದೆ ಇದು. ನೀವು ಲಂಗ್ಸ್ ಎಲ್ಲ ಕ್ಲಿಯರ್ ಆಗ್ತದ, ಅಲರ್ಜಿ, ಗ್ಯಾಸ್ ಎಲ್ಲ ಕಡಿಮೆ ಆಗ್ಬಿಡ್ತದ, ಮತ್ತೆ ಕೆಮ್ಮು, ನೆಗಡಿ ಯಾವ ಬರಲ್ಲ. ಉಸಿರಾಟಕ್ಕೆ ಸಂಬಂಧಪಟ್ಟ ರೋಗಗಳು ಯಾವು ಬರೋದಿಲ್ಲ ಇದು ಮಾಡೋದ್ರಿಂದ. ಇನ್ನು ಕಪಾಲಿ ಬಾತ್ ನೋಡ್ತಾರೆ ಸರ್. ಕಪಾಲಿ ಬಾತ್ ಇದು ಯಾರಿಗೆ ಗೊತ್ತದ ಮಾಡ್ರಿ, ಇಲ್ಲಾಂದ್ರೆ ತೋರಿಸ್ತದ. ಒಂದು ಕೈ ಹೊಟ್ಟೆ ಮ್ಯಾಗ ಇಡ್ರಿ, ಲೆಫ್ಟ್ ಪಾಮ್ ಹೊಟ್ಟೆ ಮ್ಯಾಗ, ಲೆಫ್ಟ್ ರೈಟು ಇಲ್ಲಿ ಮೂಗಿಂದ ಇಡ್ರಿ. ಇದೇನಾಗ್ತದೆ ಅಂದ್ರೆ ನೀವು ಹೊಟ್ಟೆ ಒಳಗೆ ಹೋಗ್ಬೇಕು, ಉಸಿರು ಹೊರಗೆ ಬರ್ಬೇಕು. ಉಸಿರು ತಗೊಳ್ಬಾರ್ದು, ಉಸಿರು ತಾನೇ ಹೋಗ್ತಾ ಇರ್ತದ. ಉಸಿರು ಪ್ಯಾಸಿವ್ ಆಗಿ ಒಳಗೆ ಹೋಗ್ತಿರ್ತದೆ, ನೀವು ಅದ್ರ ಬಗ್ಗೆ ಆಲೋಚನೆ ಬೇಡ. ಬರೀ ಉಸಿರು ಬಿಡೋದ್ ಕಡೆ ಗಮನ ಕೊಡ್ಬೇಕು ಅಷ್ಟೇ. ಇಲ್ಲಿ ನೋಡ್ರಿ, ಒಂದು ಹೊಟ್ಟೆ ಮ್ಯಾಗ ಇಡ್ರಿ, ಒಂದು ಮೂಗಿಂದ ಇಡ್ರಿ. ಏನಾಗ್ತದೆ, ಹೊಟ್ಟೆ ಒಳಗೆ ಹೋಗ್ಬೇಕು, ಉಸಿರು ಹೊರಗೆ ಬರ್ಬೇಕು. ನೋಡ್ರಿ, ಬರೀ ಉಸಿರನ್ನ ಹೊರಗೆ ಹಾಕ್ಬೇಕು, ಉಸಿರು ಹೊರಗೆ ಹಾಕ್ಬೇಕು ಅಷ್ಟೇ, ಒಳಗೆ ಏನು ತಗೋಬಾರ್ದು. ಹೊಟ್ಟೆಗೆ ನೀವೇನು ಕೈ ಒತ್ತೋದು ಬೇಕಿಲ್ಲ. ಸುಮ್ಮನೆ ಜಸ್ಟ್ ನೀವು ಹೊಟ್ಟೆ ಮೇಲೆ ಇಟ್ಕೊಂಡ್ರೆ ನೀವು ಹೊಟ್ಟೆ ಒಳಗೆ ಹೋಗ್ತದೆ ಇಲ್ಲ ಗೊತ್ತಾಗ್ತದ. ಆಮೇಲೆ ಉಸಿರು ಹೊರಗೆ ಬರ್ತದೆ ಇಲ್ಲ ಗೊತ್ತಾಗ್ತದೆ. ಉಸಿರು ತಗೊಳಕ್ ಹೋಗ್ಬಾರ್ದು, ಉಸಿರು ತಾನೇ ಬರ್ತದೆ, ಒಳಗೆ ಹೋಗ್ತಿರ್ತದೆ. ಎಷ್ಟು ಬೇಕಷ್ಟು ಹೋಗ್ತದಲ್ಲ. ನೋಡ್ರಿ, ಉಸಿರು ಹೊಟ್ಟೆಗೆ ಇದ್ದು ಉಸಿರು ಹೊರಗೆ ಹಾಕ್ಬೇಕು ಅಷ್ಟೇ, ಒಳಗೆ ತಗೋಬಾರ್ದು, ಖಾಲಿ ಮಾಡ್ಬೇಕು. ದಿನ ನೀವು 500, 1000, 2000 ಎಷ್ಟು ಮಾಡಿದ್ರೆ ಇದು ಕಪಾಲಿ ಬಾತ್. ಇದು ಕಪಾಲಿ ಬಾತ್, ಕಪಾಲ ಅಂದ್ರೆ ಪಕ್ಕ, ಹಣೆ ಎಲ್ಲ ಕಂಪ್ಲೀಟ್ ಬಾಡಿ ಇದು ಪಕ್ಕ ಇರ್ತದ. ಬಾತ್ ಅಂದ್ರೆ ಒಂದು ತೇಜಸ್ಸು, ಒಂದು ಓಜಸ್ಸು ಬರ್ತದ. ಇದನ್ನ ನೀವು ಡೈಲಿ 2000 ಹಂಗೆ ಮಾಡೋದ್ರಿಂದ ನಿಮಗೆ ಫೇರ್ ಅಂಡ್ ಲವ್ಲಿ ಏನು ಹಚ್ಚೋದು ಅವಶ್ಯಕತೆನೇ ಇಲ್ಲ. ಅಷ್ಟು ಫುಲ್ ಪವರ್ಫುಲ್, ಫುಲ್ ಗ್ಲೋ ಆಗ್ತದೆ ನಿಮ್ಮ ಬಾಡಿ, ಅಷ್ಟು ಗ್ಲೋ ಬರ್ತದೆ ನಿಮ್ಗೆ. ಮಾಡಿ ಸ್ವಲ್ಪ ಮಾಡಿ. ಡೈಲಿ ಊಟ ಆದ್ಮೇಲೆ 2.5 ತಾಸು ಬಿಟ್ಟು ಮಾಡಬೇಕು. ಊಟ ಆದ್ಮೇಲೆ ಮಾಡಬಾರ್ದು. ನೋಡ್ರಿ, ಕರೆಕ್ಟ್ ಮಾಡ್ಲಿಕ್ಕೆ ಕರೆಕ್ಟ್ ಅದಲ್ಲ. ಉಸಿರು ಬಿಡಬೇಕು, ಉಸಿರು ತಗೊಳ್ಳೋ ಕಡೆ ಗಮನ ಬೇಡ, ಉಸಿರು ಬರೀ ಬಿಡ್ಬೇಕಷ್ಟೇ. ಕರೆಕ್ಟಾ? ಭುಜ ಆಗಿಸ್ಕೊಡ್ರಿ. ಸ್ಟಾರ್ಟಿಂಗು ಸ್ವಲ್ಪ ಭುಜ ಆಗಿರ್ತಾವ ಕರಿ. ಭುಜ ಆಗಿಸ್ಬೇಡ್ರಿ. ವಜ್ರಾಸನ ಕೊಡ್ಬೋದು, ಸುಖಾಸನ, ಸಿದ್ಧಾಸನ, ಪದ್ಮಾಸನ. ನಿಮಗೆ ಯಾವ್ದು ಕಂಫರ್ಟ್ ಇರ್ತೋ ಅದ್ರಾಗ ಕೊಡ್ರಿ. ಕಷ್ಟ ಬಿದ್ದು ಮಾಡೋದು ಯಾವ್ದು ಬೇಕಿರಂಗಿಲ್ಲ. ಆರಾಮ್ ಫ್ರೀ ಆಗಿರ್ಬೇಕಿದು. ನೀವು ಈ ಟೈಪ್ ಆರಾಮ್ ಫ್ರೀ ಆದ್ರೆ ಹಿಂಗೆ ಕುಂದ್ರಿ. ವಜ್ರಾಸನ ಫ್ರೀ ಆದ ವಜ್ರಾಸನ ಕೊಡ್ರಿ, ಇಲ್ಲ ಕಮಲಾಸನ, ಪದ್ಮಾಸನ, ಮನೆ ಸುಖಾಸನ ಯಾವ್ದು ಬೇಕಾದ್ರೂ ಅದ್ರ ಕೊಡ್ರಿ. ಆರಾಮಾಗಿರ್ರಿ. ಇದು ಚೆಸ್ಟ್ ಇರಿಸ್ಬಾರ್ದು, ಹಿಂಗೆ ಇರಬಾರ್ದು. ಬಸ್ ಸ್ಟ್ಯಾಚು ಇರಲಿ. ಹೊಟ್ಟೆ ಮಾತ್ರ Please don't bend the body. Sit straight with closed eyes. Have a smile on the face. ಎಲ್ಲರೂ ನಗನಗ್ತಾ ಮಾಡಬೇಕು, ಆನಂದವಾಗಿ ಮಾಡಬೇಕು. ಯಾರು ಮುಖ ಗಂಟಕ್ಕಬಾರ್ದು. ಮಾಡ್ತಾ ಇರ್ರಿ. ಉಸಿರನ್ನು ಹೊರಗಡೆ ಹಾಕಬಾರ್ದು. ಸ್ಟೋಪ್ ಕೊಡ್ತಾ ಉಸಿರನ್ನು ಹೊರಗಡೆ ಹಾಕ್ತೀವಿ. ಅಣ್ಣ ಅಷ್ಟು ಕೈ ಎಲ್ಲ ಮೈಯಾಗಿ ಬಿಗಿಡ್ಕಣ. ಆರಾಮಾಗಿ ಕೈ ಬಿಡು, ಆರಾಮಾಗಿ ಬಿಡು. ಎಷ್ಟೋ ಇದು ಆರಾಮ್ ಫ್ರೀ ಇರಬೇಕು. ಅಷ್ಟು ಗಟ್ಟಿ ಬಾಡಿ ಎಲ್ಲ ಫ್ರೀ ಇರಬೇಕು. ಬಾಡಿ ಯಾವಾಗಲೂ ಗಟ್ಟಿಗೆ ಟೈಟಾಗಿ ಮಾಡಬಾರ್ದು. ಆಸನ ಎಲ್ಲ ನಿಮ್ಗೆ ಎಷ್ಟು ಸಾಧ್ಯ ಆಗ್ತೋ ಅಷ್ಟು ಕೂಡ್ರಿ. ಕೂಡ್ಲಕ್ಕಾಗಲಿಲ್ಲ ಆರಾಮ್ ಚಕ್ರಮಕ್ಕ ಕೂದ್ರೆ ಊಟಕ್ಕೆ ಹೆಂಗೆ ಕುಂದ್ರೆ ಕುಂತು ಮಾಡಿರಿ. ಅಷ್ಟೇ ನಿಮಗೆ ಲಾಭ ಬರ್ತದೆ. ಲಾಭ ಏನು ಕಡಿಮೆ ಆಗಲ್ಲ. ಎಷ್ಟರ ಮಾಡಿರಿ ಅಷ್ಟೇ ಬರ್ತದೆ. ಏನ್ರಿ?
ಸ್ಲೋ ಆಗಿ ಮಾಡ್ತಾ ಇರ್ರಿ. ಇವೆಲ್ಲ ಮಾಡೋ ಕಾಲಕ್ಕೆ ನೀವು ಕಣ್ಣು ಮುಚ್ಚಿ ಮಾಡಬೇಕು, ಇಲ್ಲ ನೀವು ಮಾಡಿದ ಪವರೆಲ್ಲ ಕಣ್ಣಲ್ಲಿಂದ ಹೊರಗೆ ಹೋಗ್ತದೆ ಏನ್ರಿ. ನೀವು ಯಾವಾಗಲೂ ಇದೆಲ್ಲ ಕಣ್ಣು ಮುಚ್ಚಿ ಮಾಡಬೇಕು. ಇವಾಗ ಫಸ್ಟ್ ಟೈಮ್ ಆದ ನೀವು ನೋಡ್ಬೇಕಂದ್ರೆ ಕಣ್ಣು ತೆರೀರಿ, ಏನು ಪ್ರಾಬ್ಲಮ್ ಇಲ್ಲ. ಆಮೇಲೆ ನೀವು ಮಾಡೋ ಕಾಲಕ್ಕೆ ಕಣ್ಣು ಮುಚ್ಚಿ ಮಾಡಿದ್ರೆ ನೀವು ಫುಲ್ ಪವರ್ ಬರ್ತದೆ, ಇಲ್ಲಾಂದರೆ ಪವರ್ ಕಣ್ಣಲ್ಲಿ ಹೋಗಿಬಿಡ್ತದೆ, ನೀವು ಮಾಡಿದ್ದೆಲ್ಲ ವ್ಯರ್ಥ ಆಗ್ತದೆ. ಈ ಫಸ್ಟ್ ಟೈಮ್ ಆದ ನೋಡೋಕೆ ಮಾಡಿರಿ, ಪರವಾಗಿಲ್ಲ. ನಿಮ್ಗೆ ಯಾವ ಆಸನ ಅದ್ರ ಮೇಲೆ ಕೂತು ಆರಾಮಾಗಿ ಮಾಡಿರಿ, ಟೆನ್ಷನ್ ತೊಗೋಬಾರ್ದು. ಯಾವಾಗಲೂ ಆಸನ ಇವೆಲ್ಲ ಫ್ರೀ ಆಗಿರ್ಬೇಕು, ಕಂಪ್ಲೀಟ್ ಫ್ರೀ. ನಿನ್ನ ಟೆನ್ಷನ್ ಬೇಡ, ಇಲ್ಲಿ ಕಾಲು ಬ್ಯಾನ್ ಆಗ್ತದೆ, ಕೈ ಬ್ಯಾನ್ ಆಗ್ತದೆ, ಇದು ಯಾವುದು ಬೇಡ. ನೀನು ಹೆಂಗೆ ಬೇಕಂಗೆ ಕೂಡು, ಎಲ್ಲದ್ರಾಗ ಅಷ್ಟೇ ಪವರ್ ಬರ್ತದೆ, ನಿಮಗೆ ಜಾಸ್ತಿ ಏನು ಬರಲ್ಲ ನೋಡಿರಿ. ಒಂದು ರಿದಮ್ ಆಗಿ ಒಂದೇ ಕಡೆಗೆ ಎಷ್ಟು ಸಾಧ್ಯದ ಸಣ್ಣ ಮಾಡ್ಕೋದವ್ರಿ. ಸ್ಲೋ ಮಾಡಿರಿ, ಫಾಸ್ಟ್ ಮಾಡಿರಿ, ಮೀಡಿಯಮ್ ಫಾಸ್ಟ್, ನಿಮ್ಮ ಅನುಕೂಲ, ನಿಮ್ಗೆ ಹೆಂಗೆ ಅನುಕೂಲ ಹಂಗೆ ಮಾಡಿರಿ. ಜಗ್ಗಿ ಫಾಸ್ಟ್ ಮಾಡ್ಬೇಕಂತಿಲ್ಲ, ಸ್ಲೋ ಮಾಡಿ. ನಿಮ್ಗೆ 1 ಸೆಕೆಂಡಿಗೆ 1 ಸ್ಟ್ರೋಕನ್ನು ಕೊಡ್ಬೋದು, ಇಲ್ಲ 1 ಸೆಕೆಂಡಿಗೆ 2 ಸ್ಟ್ರೋಕ್ ಕೊಡ್ಬೋದು. ನೀವು ಮಾಡ್ತಾ 1 ಸೆಕೆಂಡಿಗೆ 3 ಸ್ಟ್ರೋಕ್ನು ಬರ್ತಾವೆ, ಫಾಸ್ಟಾಗಿ ಬರ್ತಾವೆ. ಇದು 1 ನಿಮಿಷಕ್ಕೆ 60 ಆದರೆ ಸಾಕು. ಇನ್ನೂ ಕಡಿಮೆ ಆದರೂ ಪರವಾಗಿಲ್ಲ, ಜಾಸ್ತಿ ಆದರೂ ಪರವಾಗಿಲ್ಲ, ಏನು ಪ್ರಾಬ್ಲಮ್ ಇಲ್ಲ. ಇದ್ರ ಲಾಭ ಏನಂತಂದರೆ, ನೀವು ಹೊಟ್ಟೆ ಒಳಗೆ ಮಾಡಿದ್ರಲ್ಲ, ನೀವು ಹೊಟ್ಟೆದಾಗ ಎಷ್ಟು ಇವಿರ್ತಾವಲ್ರಿ, ಪ್ಯಾಂಕ್ರೇಸ್ ಇರ್ತದೆ, ಸಣ್ಣ ಇಂಟೆಸ್ಟೈನ್, ದೊಡ್ಡ ಇಂಟೆಸ್ಟೈನ್, ಆಮೇಲೆ ಗಾಲ್ ಬ್ಲಾಡರು, ಲಂಗ್ಸು, ಆಮೇಲೆ ಕಿಡ್ನಿ ಎಲ್ಲ ಆ್ಯಕ್ಟಿವೇಟ್ ಆಗ್ತಾವೆ. ಅಂದರೆ ಇವೆಲ್ಲ ನೀವು ನೋಡ್ರಿ ಕಂಪ್ಲೀಟ್ ನಾವೇನು ಮಾಡಲಿಲ್ಲ ಅಂದ್ರೆ ಸುಮ್ಮನೆ ಇರ್ತಾವೆ. ನಾವು ಹಿಂಗೆ ಹೊರಗೆ ಮಾಡ್ತಿರ್ತೀವಲ್ಲ, ಅವೆಲ್ಲ ಆ್ಯಕ್ಟಿವೇಟ್ ಆಗಿಬಿಡ್ತಾವೆ. ನಿಮ್ಗೆ ಯಾವುದು ಪ್ರಾಬ್ಲಮ್ಸ್ ಬರೋಂಗಿಲ್ಲ, ಕಿಡ್ನಿ ಪ್ರಾಬ್ಲಮ್ ಬರೋಂಗಿಲ್ಲ. ಇದು ಮಾಡ್ತಾ ಇದ್ರೆ ನೀವು ಕಿಡ್ನಿ ಸ್ಟೋನ್ ಇದ್ರೂ ಕರಿಮೆ ಹೋಗ್ತದೆ, ಅಷ್ಟು ಪವರ್ಫುಲ್ ಇರ್ತದೆ. ಗಾಲ್ ಬ್ಲಾಡರ್ ಸ್ಟೋನು, ಆಮೇಲೆ ಇಂಟೆಸ್ಟೈನ್, ಸ್ಮಾಲ್ ಇಂಟೆಸ್ಟೈನ್, ದೊಡ್ಡ ಇಂಟೆಸ್ಟೈನ್, ಆಮೇಲೆ ಇದು ಯಾವುದು ಈ ಗ್ಲ್ಯಾಂಡ್ ಇರ್ತದೆ ರೀ, ಪಿಟ್ಯೂಟರಿ ಗ್ಲ್ಯಾಂಡ್, ಎಲ್ಲ ಗ್ಲ್ಯಾಂಡ್ಸು ಎಲ್ಲ ಆ್ಯಕ್ಟಿವೇಟ್ ಆಗ್ತಾವೆ. ಅಪ್ ಟು ನಿಮ್ಮ ಚೆಸ್ಟು, ಹಾರ್ಟು ಎಲ್ಲ ಆ್ಯಕ್ಟಿವೇಟ್ ಆಗಿಬಿಡ್ತಾರೆ. ನರ ನಾಡಿ ಎಲ್ಲ ಶುದ್ಧ ಆಗ್ತವೆ. ಹೊಟ್ಟೆ ಏನೇನು ಇರ್ತದಲ್ರಿ ಎಲ್ಲ ಪಾರ್ಟ್ಸ್ ಎಲ್ಲ ಕ್ಲಿಯರ್ ಆಗಿಬಿಡ್ತವೆ. ಇದು ಬರೀ ಕಪಾಲಿ ಬಾತ್ ಮಾಡೋದು. ಮಾಡ್ತಾಯಿರಿ, ಇನ್ನೊಂದು 2 ನಿಮಿಷ ಮಾಡಿ ಸ್ವಲ್ಪ ಬೇರೆ ಹೋಗಮ್ಮ. ಮಾಡ್ತಾಯಿರಿ, ಕಣ್ಣು ಮುಚ್ಚಿ ಮಾಡಿರಿ, ಪವರ್ ಜಾಸ್ತಿ ಇರ್ತದ. ಬಾಯಿ ತೆರಿಬಾರ್ದ್ರಿ, ಬಾಯಿ ಮುಚ್ಚಬೇಕು. ಬಾಯಿ ತೆರೆದು ಮಾಡಕತ್ತೀರಿ, ಬಾಯಿ ಮುಚ್ಚಿರಿ. ನೀವು ಉಸಿರು ತೊಗೊಳ್ರಿ, ಮೂಗಲಿಂದ ಉಸಿರು ಹೋಗ್ಬೇಕು, ಬಾಯಿ ಏನು ತೆರೆಯಬೇಕಿಲ್ಲ. ಬಾಯಿ ಮುಚ್ಚಿರಿ ಗಟ್ಟಿ ಟೈಟಾಗಿ. ಚಂದ್ರನಾಡಿ, ಸೂರ್ಯನಾಡಿ ಅಂತ ಮಾಡೋಣ. ಫಸ್ಟ್ ರೈಟ್ ಮುಚ್ಚಿರಿ, ರೈಟ್ ಮುಚ್ಚಿರಿ, ಲೆಫ್ಟಿಂದ ತೊಗೊಳ್ರಿ, ಲೆಫ್ಟಿಂದ ಬಿಡ್ರಿ, ಉಸಿರು ತೊಗೊಳ್ರಿ, ಉಸಿರು ಬಿಡ್ರಿ. ಮತ್ತೆ ಈಗ ಎಡಗಾಲ ನಿಧಾನ ಮಾಡಿ, ರಿಲ್ಯಾಕ್ಸ್. ಹೊಟ್ಟೆ ಮೇಲೆ ಮಾಡ್ಕೊಳ್ಳಿ, ನಿಧಾನವಾಗಿ ಕೆಳಗಡೆ ಕೂತ್ಕೊಂಡ್ಬಿಟ್ಟು ಹೊಟ್ಟೆ ಮೇಲೆ ಮಾಡ್ಕೊಳ್ಳಿ. ಇಲ್ಲಿ ನಮ್ಮ ನೋಡ್ತಾರೆ, ಅವ್ರ ಥರನೇ ಮಾಡಿ.
ಆ ಕಡೆ ಇದು ರಿಲ್ಯಾಕ್ಸ್ ಮಾಡು. ದಯವಿಟ್ಟು ಮಾತಾಡಬೇಡಿ. ಸೈಲೆನ್ಸ್ ಪ್ಲೀಸ್, ಮಾತಾಡಬೇಡಿ. ನಮ್ಮ ಶರೀರ ನಿಂತಿರೋದು 3 ಸ್ತಂಭಗಳ ಮೇಲೆ: ಆಹಾರ, ನಿದ್ರಾ, ಬ್ರಹ್ಮಚರ್ಯ, ಮಿತಿ. ಇದನ್ನ ನಾವು ಹೇಳಿಲ್ಲ, ಇದನ್ನ 5000 ವರ್ಷಗಳ ಹಿಂದೆ ಚರಕ ಮಹರ್ಷಿಗಳೇ ಹೇಳಿರೋದು. ನಮ್ಮಲ್ಲಿ 3 ದೋಷಗಳಿವೆ. ಯಾವ್ದ್ಯಾವುದು? ವಾತ, ಪಿತ್ತ, ಕಫ. ಅದನ್ನು ಕೂಡ ಆಯುರ್ವೇದದಲ್ಲಿ ಸುಶ್ರುತರು ಇಷ್ಟು ಚೆನ್ನಾಗಿ ಹೇಳಿದ್ದಾರೆ. ಸಮದೋಷ, ಸಮಾಗ್ನಿಶ್ಚ, ಸಮಧಾತು ಮಲಕ್ರಿಯ, ಪ್ರಸನ್ನಾತ್ಮೇಂದ್ರಿಯ, ಮನಸ್ಮೃತಿ ಇತ್ಯಾದಿ ದೀಯತೆ ಅಂತ. ಅಂದ್ರೆ ಯಾರ ಶರೀರದಲ್ಲಿ 3 ದೋಷಗಳು ಸಮವಾಗಿರಬೇಕು, ನಮ್ಮ ಜಠರಾಗ್ನಿ ಅದನ್ನು ಕೂಡ ಸಮಸ್ಥಿತಿಯಲ್ಲಿರಬೇಕು, ಮತ್ತೆ ಮಲಮೂತ್ರ ಕ್ರಿಯೆಗಳು ಅದು ಕೂಡ ಸುಲಭವಾಗಿ ಸುಲಲಿತವಾಗಿರಬೇಕು. ಆಮೇಲೆ ಪಂಚಧಾತುಗಳು ರಸ, ರಕ್ತ, ಮಾಂಸ, ಮೇದ, ಅಸ್ಥಿ, ಮಜ್ಜೆ ಹಾಗೂ ಶುಕ್ರ ಎಂಬ ಸಪ್ತಧಾತುಗಳು ಇದು ಕೂಡ ಸಮಸ್ಥಿತಿಯಲ್ಲಿರಬೇಕು. ಆಮೇಲೆ ನಾವು ಪಂಚೇಂದ್ರಿಯಗಳು ಅಂತ ಹೇಳ್ತೀವಿ, ಬಟ್ ನಾವಿಲ್ಲಿ ಅಷ್ಟಾಂಗ ಯೋಗದಲ್ಲಿ ದಶೇಂದ್ರಿಯಗಳು ಅಂತ ಹೇಳ್ತೀವಿ. ಪಂಚೇಂದ್ರಿಯಗಳು ಮತ್ತು ಪಂಚ ಕರ್ಮೇಂದ್ರಿಯಗಳು ಇವು ಕೂಡ ಸಮಸ್ಥಿತಿಯಲ್ಲಿರಬೇಕು. ಎಲ್ಲರಿಗಿಂತ ಮುಖ್ಯವಾಗಿ ನಮ್ಮ ಮನಸ್ಸು ಇವತ್ತು ಇಲ್ಲಿದ್ರೆ ಹೈದ್ರಾಬಾದಲ್ಲಿರುತ್ತೆ, ಬಾಂಬೆಗೆ ಹೋಗುತ್ತೆ, ಫಾರಿನ್ಗೆ ಹೋಗುತ್ತೆ. ನೋಡಿ, ಗಾಳಿಗಿಂತ ಫಾಸ್ಟ್ ನಮ್ಮ ಮನಸ್ಸು. ನಮ್ಮ ಬುದ್ಧಿ ಕೇಳಲಿಕ್ಕೆ ನಮ್ಮ ಮನಸ್ಸೇ ಕಾರಣ. ನಮ್ಮ ಮನಸ್ಸು ಎಷ್ಟು ಸರಿಯಾಗಿರುತ್ತೆ, ನಮ್ಮ ಮನಸ್ಸಿನ ಸ್ವಾಮಿಯಾದ ಆತ್ಮ ಪ್ರಶಾಂತವಾಗಿರುತ್ತೆ. ಆತ್ಮ ಪ್ರಶಾಂತವಾಗಿದ್ರೆ ಪರಮಾತ್ಮ ನೀವು ಏನ್ ಕೇಳ್ತೀರ ಅದನ್ನು ಕೊಡ್ತಾನೆ. ನಿಜ ತಾನೆ? ಅದಕ್ಕೆ ದಯವಿಟ್ಟು ಅಕ್ಕಂದಿರು, ಮಾತೆಯರು ಮನೆಯಲ್ಲಿ ಗಲಾಟೆ ಮಾಡಬೇಡಿ, ಸಿಟ್ಟು ಮಾಡ್ಕೋಬೇಡಿ. ಸಿಟ್ಟು ಮಾಡ್ಕೊಂಡ್ರೆ ನಿಮ್ದೇ ಬ್ಲಡ್ ಲಾಸ್ ಆಗುತ್ತೆ, ಬ್ಲಡ್ ಸರ್ಕ್ಯುಲೇಷನ್ ಸರಿ ಆಗಲ್ಲ. ಅತ್ತೆ ಮನೆಯಲ್ಲಿ ಅತ್ತೆ, ಮಾವನ್ನ, ಗಂಡನ್ನ, ನಾದಿನಿಯರನ್ನ, ಮಕ್ಕಳನ್ನ ಚೆನ್ನಾಗಿ ಪ್ರೀತಿಯಿಂದ ನೋಡ್ಕೊಳ್ಳಿ. ಅವ್ರೇನಾದ್ರು ಅಂದ್ರೆ ಮೌನವಾಗಿದೆ, ಯಾರಿಗೂ ಮನಸ್ಸು ನೋಯಿಸ್ಬೇಡಿ. ಮತ್ತೆ ಎಡಗಡೆ ಟರ್ನ್ ಆಗಿ, ಈಗ ಮತ್ತೆ ಇನ್ನೊಂದ್ಸರಿ ಎಡಗಡೆ ಟರ್ನ್ ಆಗಿ. ಇದು ಮಕರಾಸನ. ನೀವು ರಿಲ್ಯಾಕ್ಸ್ ಮಾಡ್ಬೇಕಾದ್ರೆ ಈ ತರ, ಬಟ್ ಗರ್ಭಿಣಿಯರು ಈ ತರ ಮಲಗಬಾರದು. ಭುಜಂಗಾಸನ ಮಾಡಿ. ಭುಜಂಗಾಸನ 2 ಕೈಗಳನ್ನ ಭುಜದ ಹತ್ರ ಇಟ್ಕೊಂಡು ಉಸಿರು ಕಟ್ಟಿಟ್ಟು ಅಕ್ಕ ಭುಜಂಗಾಸನ ಮಾಡಿ. ಉಸಿರು ತೆಗೆದು ಸ್ವಲ್ಪ ಮೇಲೆ. ಇದು ಸೊಂಟ ಬೆನ್ನೋಗಿ ಬಹಳ ಒಳ್ಳೆಯದು. ಹೆಣ್ಮಕ್ಳು ಬಹಳ ಮಾಡ್ಬೇಕು ಇದನ್ನ. ಡೌನ್. ಮತ್ತೆ ಉಸಿರು ತೆಗಿತಾ ನಿಧಾನವಾಗಿ ಪೂರ್ತಿ ಭುಜಂಗಾಸನ ಮಕ್ಕಳವರೆಗೂ ಎತ್ತಬೇಕು. ವೆರಿ ಗುಡ್. ಒಂದು ಫೋಟೋ ತಗೊಮ್ಮ. ಎಲ್ಲರೂ ಚೆನ್ನಾಗಿ ಮಾಡ್ತಾ ಇದ್ದಾರೆ. ವೆರಿ ಗುಡ್. ಎಲ್ಲ ಯೋಗಿ ಆತ್ಮಗಳೇ, ಎಲ್ಲ ದಿವ್ಯ ಆತ್ಮಗಳು. ಇನ್ನೊಂದ್ಸರಿ ಮಾಡಿ. ಗುಡ್. ರಿಲ್ಯಾಕ್ಸ್ ಮಾಡಿ. ಮತ್ತೆ ರೈಟ್ ಸೈಡ್ ಇಡಬೇಕು ಮುಖನ. ರಿಲ್ಯಾಕ್ಸ್ ಅಂದ ತಕ್ಷಣ ಮಕರಾಸನದಲ್ಲಿ ನಮ್ಮ ಮುಖ ಬಲಗಡೆ ಬರಬೇಕು. ಇನ್ನೊಂದು ಶಲಭಾಸನ. ಶಲಭಾಸನ ಮಾಡಿ. 2 ಕೈಗಳನ್ನ ಕೆಳಗಿಟ್ಟು ತೊಡೆ ಕೆಳಗಡೆ ಬರಬೇಕು 2 ಕೈಗಳು. ಇದು ಕೂಡ ಸೊಂಟ ನೋವಿಗೆ ಬಹಳ ಒಳ್ಳೆಯದು. 2 ಕಾಲು ಮೊಳಕಾಗಬೇಕು, ಕಾಲುಗಳು ಎತ್ತಬೇಕು ಮೇಲೆ. 1 2 3 4 5 ಡೌನ್. 2 ಕಾಲು ಮೇಲೆ, 2 ಕಾಲು ಮೇಲೆ ನಿಧಾನವಾಗಿ. ಮುಖ ಎತ್ತಬೇಡಿ. 1 2 3 4 5 ಡೌನ್. ಈಗ ಸ್ವಲ್ಪ ಸರ್ಪಾಸನ ಮಾಡಿ.
ಕಾಲು ಎತ್ತಬಾರ್ದು. ಉಸಿರು ತೆಗಿತಾ ಮೇಲೆ. ಸರ್ಪಗಳ ತರ ಎಲ್ಲರೂ ನಾಗಿಣಿಯರು. ಒಳ್ಳೆ ನಾಗಿಣಿಯರು. ನಾಗ ದೇವತೆಗಳು. ಧನುರಾಸನ ಬೆಳಗೆಲ್ಲ ಎಲ್ಲರೂ ಬರೋಣ. ಮಾಡಿ ಮಾಡಿ ಧನುರಾಸನ ಮಾಡಿ. ಬೇಡ ಬೇಡ. ಈಗ ಬೆನ್ಮೇಲೆ ಮಾಡ್ಕೊಳ್ಳಿ. ಬೆನ್ಮೇಲೆ ಮಾಡ್ಕೊಳ್ಳಿ. ಸರಿ ನೋಡಿ, ಕರೆಕ್ಟಾಗಿ ಮಿಸ್ಟೇಕ್ ಮಾಡಿದ್ವಿ. ಸಡನ್ ಆಗಿ ಹೇಳ್ಬಾರ್ದು. ಯಾವಾಗಲೂ ಲೆಫ್ಟ್ ಸೈಡ್ ಟರ್ನ್ ಆಗಿ ಕೈನ ಮೇಲೆ ಮಾಡಿ, ಬಲಗಾಲನ ಬೆಂಡ್ ಮಾಡಿ, ಬಲಗೈ ಕೂರಿ ಮೇಲೆ. ನೀವು ರಾತ್ರಿ ಮಲಗ ಬೆಳಿಗ್ಗೆ ಏಳಬೇಕಾದ್ರೂ ಹೀಗೆ ನೋಡಿ. ಯಾವಾಗ ಊಟ 2 ತಾಸು ಮುಂಚೆ ಮಾಡಬೇಕು. ದಯವಿಟ್ಟು ಕೇಳಿ, ಮಾತಾಡಬೇಡಿ. ಊಟ 7ರಿಂದ 8 ಗಂಟೆ ಒಳಗೆ ಮಾಡಬೇಕು. 2 ತಾಸು ನೀವು ಮಲಗೋಕ್ಕಿಂತ ಮುಂಚೆ 2 ತಾಸು ಊಟ ಆಗಿರಬೇಕು. ಊಟ ಆದ್ಮೇಲೆ ಸ್ವಲ್ಪ ವಾಕಿಂಗ್ ಇರಬೇಕು. ಅಂದ್ರೆ ನಮ್ದು ಡೈಜೆಷನ್. ನಮ್ಮ ಹೆಣ್ಮಕ್ಳಿಗೆ ಕೆಲಸ ಇರುತ್ತೆ. ನೀವು ಹೇಳ್ಬಿಡಿ ಗಂಡಂದ್ರಿಗೆ, ಮಕ್ಕಳಿಗೆ, ಮನೇಲಿ ಅತ್ತೆ ಮಾವ ಯಾರೇ ಇರಲಿ, ನೀವು ದಿನ ಬೇಗ ಬಂದ್ರೆ ನೀವು 7 ಗಂಟೆ ಊಟ ಕೊಡ್ತೀವಿ. ಇಲ್ಲ ನಾನು ಫಸ್ಟ್ ಮಾಡಿಬಿಡ್ತೀನಿ. ನನ್ನ ಆರೋಗ್ಯ ಚೆನ್ನಾಗಿದ್ರೆ ನಿಮ್ಮ ಮನೆಗೆ ಎಲ್ಲರೂ ಆರೋಗ್ಯ ಚೆನ್ನಾಗಿ ನೋಡ್ಕೊಳಕ್ಕಾಗುತ್ತೆ ನನಗೆ. ಅದಕ್ಕೆ ಹೇಳಿ, ಫಸ್ಟ್ ಕ್ಷಮೆ ಕೇಳಿ ಹೇಳ್ಬಿಡಿ. ಅವ್ರು ಅಂತಾರೆ ನೀವು. ಆಮೇಲೆ ಈಗ ನೋಡಿ, ಈಗ ಹೇಳ್ಬೇಕಾದ್ರೆ ಮಾತಾಡ್ಬೇಡಿ ದಯವಿಟ್ಟು. ಈಗ ಮಲ್ಕೊಂಡಿರೋ ಆಸನದಲ್ಲಿ ಇನ್ನೊಂದು ಆಸನ ಮಾಡ್ಬಿಡಿ. ಪವನ ಮುಕ್ತಾಸನ. ಯಾಕೆ ಎಲ್ರಿಗೂ ಗ್ಯಾಸ್ ಬಹಳ ಇರುತ್ತೆ. ಪವನ ಮುಕ್ತಾಸನ ಮಾಡಿ. ಪವನ ಅಂದ್ರೆ ಗಾಳಿ. ಒಂದೊಂದೇ ಕಾಲಿಂದ ಮಾಡಿ. ಒಂದೇ ಕಾಲು ಒಂದು ಕಾಲು ನೇರ ಇರಬೇಕು. ಸೈಲೆಂಟ್ ಪ್ಲೀಸ್. 2 ಕಾಲಿಂದ ಒಂದ್ಸರಿ ಮಾಡಬೇಡಿ. ಇದು ಪವನ ಮುಕ್ತಾಸನ, ಬಹಳ ಒಳ್ಳೆಯದು. 2 ಕಾಲಿಂದ. ಇದರಿಂದ ಒಳಗಿರೋ ಗ್ಯಾಸ್ ಕೆಳಗಡೆಯಿಂದ ಪಾಸ್ ಆಗುತ್ತೆ. ಬಹಳ ಒಳ್ಳೆಯದು. ಇದರಲ್ಲಿ ನಾರ್ಮಲ್ ಬ್ರೀತಿಂಗ್. ಇಲ್ಲಾಂದ್ರೆ ಕಪಾಲಭಾತಿ ಮಾಡ್ಬೋದು. ಅಡ್ವಾನ್ಸ್ ಇಂಟಿಗ್ರೇಟೆಡ್ ಯೋಗ ಥೆರಪಿ ಅಂತ ಹೇಳಿ. ಬಟ್ ಫಸ್ಟ್ ಮಾಡೋರಿಗೆ ಪ್ರಾಬ್ಲಮ್ ಆಗುತ್ತೆ. ಬೇಡ, ಮೂಗನ್ನ ಕಾಲಿಗೆ ಟಚ್ ಮಾಡೋದು. ಬೇರೆಯವ್ರ ಜೀವನದಲ್ಲಿ ಮೂಗು ತೋರಿಸೋದು ಬೇಡ. ನಮ್ಮ ಕಾಲಲ್ಲೇ ನಮ್ಮ ಮೂಗನ್ನ ತೋರಿಸ್ಬೇಕು. ಈಗ ನಿಧಾನವಾಗಿ ಕಂದರಾಸನ ಮಾಡಿ. ಹೆಣ್ಮಕ್ಳಿಗೆ ವೈಟ್ ಡಿಸ್ಚಾರ್ಜ್ ಬಹಳ ಆಗುತ್ತೆ. ಅಂಥವರು ಇದು ಕಂದರಾಸನ ಮಾಡಬೇಕು. 2 ಕಾಲುಗಳನ್ನ ಮಧ್ಯೆ ತೆಗೆದುಕೊಂಡು ಹೊಟ್ಟೆ. ಇದು ಕಂದರಾಸನ. ಇದು ಹೆಣ್ಮಕ್ಳಿಗೆ ಬಹಳ ಒಳ್ಳೆಯದು. ವೈಟ್ ಡಿಸ್ಚಾರ್ಜ್ ಯಾರಿಗಾಗುತ್ತಲ್ಲ, ಇದು ಬಹಳ ಒಳ್ಳೆಯದು. ಆಮೇಲೆ ವೈಟ್ ದಾಸವಾಳ ಹೂ ಸಿಗುತ್ತಲ್ಲ, ಯಾರಾದ್ರೂ ಕೇಳಿದ್ರೆ ಹೇಳಿ ಅವರಿಗೆ ವೈಟ್ ದಾಸವಾಳ ತಿನ್ನಿ ಅಂತ. ಇಲ್ಲಾಂದ್ರೆ ದೋಸೆದಲ್ಲೇ ಹಾಕಿ ಮಾಡಿ ಕೊಡಿ ಅವರಿಗೆ. ಈಗ ನೋಡಿ, ಈಗ ನಾನು ಹೇಳಿ ಅಂತ ದಯವಿಟ್ಟು ಎಲ್ಲರೂ ಹಾಗೆ ಹೇಳ್ಬೇಡಿ. ಕೂತವ್ರು ಕೂತಿರ್ರಿ. ಹೇಳೋರು ಲೆಫ್ಟ್ ಸೈಡ್ ಟರ್ನ್ ಆಗ್ಬೇಕು, ಎಡಗಡೆ ಟರ್ನ್ ಆಗ್ಬೇಕು. ಎಡಗಡೆ ಟರ್ನ್ ಆಗಿ ಕೈ ಎಡಗೈನ ಮೇಲೆ ಒಯ್ಬೇಕು. ಬಾಲಾಸನದಲ್ಲಿ ಕಾಲನ್ನ ಬೆಂಡ್ ಮಾಡಬೇಕು. ನೋಡಿ
ಮಕ್ಕಳು ನೋಡಿದಿರಲ್ಲ ಹೇಗೆ ಮಲಗ್ತಾರೆ ಅಂತ ಆ ತರ. ಈಗ ಬಲ್ಲೆ ಊಟ ನಿಧಾನವಾಗಿ ನೀವು ರಾತ್ರಿ ಮಲ್ಕೊಂಡಾಗ ಬೆಳಿಗ್ಗೆ ಏಳಬೇಕಾದ್ರೆ ಇದೇ ಪೊಸಿಷನ್ ಯಾಕಂದ್ರೆ ನಮ್ಮ ಹಾರ್ಟ್ ಇರೋದು ಲೆಫ್ಟ್ ಸೈಡ್. ಒಂದ್ಸರಿ ಎಲ್ರು ಅಕ್ಯುಪ್ರೆಷರ್ ಮಾಡ್ಬೇಡ, ಚಪ್ಪಾಳೆ ತಟ್ಟೋಣ. Hare Krishna, Krishna Krishna, Hare Hare.
ಗಂಟೆಗೆ ಬಂದ್ರೆ ಊಟನ ನೋಡಿ ಈಗ ಯಾರು ಇನ್ಚಾರ್ಜ್ ಇದ್ದಾರೆ ಅವ್ರ ನಂಬರ್ ತಗೋತೀನಿ ನಾನು ಸಾಕು ಊಟ ಆದ್ಮೇಲೆ ಮಾಡೋಂಥದ್ದು ಅಲ್ವೇ ಅಲ್ಲ ಎಲ್ರು ಖುಷಿ ಆಯ್ತಾ ಆಸನಗಳು ಮಾಡಿ ಜಾಸ್ತಿ ಆಸನಗಳು ಮಾಡಿ ಬ್ಯಾಕ್ ಬೆಂಡಿಂಗ್ ವಾಕ್ ಮಾಡಿ ಎಷ್ಟು ಆಗುತ್ತೆ ಅಷ್ಟು ಬ್ಯಾಕ್ ಸೈಡಿಂದ ವಾಕ್ ಮಾಡಿ ಅದನ್ನು ಮಾಡಿ ಆಮೇಲೆ ಮೊಳಕಾಲು ತಿರ್ಸ್ಕೊಳ್ಳೋ ಅದು ಇನ್ನಿಷ್ಟು ಮಾಡೋದು ತೋರಿಸಿ ಹಾಫ್ ಸೈಡು ರೊಟೇಷನ್ ಮಾಡೋದು ನಿಂತು ನಾವು ಹಾಫ್ ಸೈಡ್ ಮಾಡ್ತೀವಲ್ಲ ಹಾಫ್ ಸೈಡ್ ಸ್ವಲ್ಪನೇ ಸ್ವಲ್ಪ ಪೂರ್ತಿ ಬೇಡ ಸ್ವಲ್ಪ ಅಷ್ಟು ಬೇಡ ಅವ್ರಿಗೆ ನೋವು ಇರುತ್ತಲ್ಲ ಬೇಡ ಇಷ್ಟ ಆದರೆ ಸಾಕು ಆಮೇಲೆ ಸ್ವಲ್ಪ ರೊಟೇಷನ್ ತಿರುಗಿಸೋದು ಮೊಳಕಾಲು ಅದನ್ನು ಮಾಡಿ ಆಮೇಲೆ ನೀವು ನೀಟಾಗಿ ಇದು ಮಾಡಿ ಮನೆಯಲ್ಲಿ ಸ್ವಲ್ಪ ನಿಮಗೋಸ್ಕರ ಟೈಮ್ ತಗೊಳ್ಳಿ ಒಂದು ಬಿಸಿನೀರು ಒಂದು 2 ಲೀಟರ್ ಇಟ್ಕೊಳ್ಳಿ ಒಂದು ಜಗ್ಗಲ್ಲಿ ಬಿಸಿನೀರು ಹಾಕ್ಕೊಳ್ಳಿ ಒಂದು ಜಗ್ಗಲ್ಲಿ ತಣ್ಣೀರು ಹಾಕ್ಕೊಳ್ಳಿ ಒಂದೊಂದು ಕಾಲಿಗೆ ಹಾಕ್ಕೊಳ್ಳಿ ಇಲ್ಲಾಂದ್ರೆ ನ್ಯಾಪ್ಕಿನ್ನ ಒಂದ್ಸರಿ ಬಿಸಿನೀರಿಂದ ಹಾಕ್ಕೊಳ್ಳಿ ಒಂದ್ಸರಿ ತಣ್ಣೀರಿಂದ ಹಾಕ್ಕೊಳ್ಳಿ ಅದು ಕೂಡ ಕಡಿಮೆ ಆಗುತ್ತೆ ತಣ್ಣೀರು ಇಲ್ಲಾಂದರೆ ನ್ಯಾಪ್ಕಿನಿಂದ ಹಾಕ್ಕೊಂಡು ಕೂತ್ಕೊಳ್ಳಿ ಬಾತ್ರೂಮಲ್ಲಿ ಒಂದು ದಿನ ನೀವು ಸ್ವಲ್ಪ ಟೈಮ್ ತೊಗೊಳ್ಳಿ ಮನೇಲಿ ಎಲ್ಲರೂ ಹೋದ್ಮೇಲೆ ಒಂದು ಅರ್ಧ ಗಂಟೆ ನಿಮಗೋಸ್ಕರ ಟೈಮ್ ಇಟ್ಕೊಂಡು ಇದನ್ನು ಮಾಡ್ಕೊಳ್ಳಿ ಆಮೇಲೆ ಇದು ಎಕ್ಕೆ ಗಿಡದ ಎಲೆ ಬರುತ್ತಲ್ಲ ಅದನ್ನು ಸ್ವಲ್ಪ ಬಿಸಿ ಮಾಡಿಬಿಟ್ಟು ಅದು ಕರಳೆ ಎಣ್ಣೆ ಹೆಚ್ಚಿ ಅದನ್ನು ಇಟ್ಕೊಳ್ತಾ ಬನ್ನಿ ಅದು ಕೂಡ ಭಾಳ ಒಳ್ಳೆಯದು ಬಿಳಿ ಎಕ್ಕೆ ಗಿಡದ್ದು ಭಾಳ ಒಳ್ಳೆಯದು ಔಷಧಿ ಗುಣಗಳು ಭಾಳ ಅದನ್ನು ಮಾಡಿ ಅಷ್ಟೇ ಎಫೆಕ್ಟಿವ್ ಇರೋಲ್ಲ ಕಟ್ಕೊಂಡ್ರೆ ಭಾಳ ಒಳ್ಳೆಯದು ರಾತ್ರಿ ಕಟ್ಕೊಂಡ್ರೆ ಭಾಳ ಒಳ್ಳೆಯದು ಎಣ್ಣೆ ಹಚ್ಬೇಕು ಎಲೆಗೆ ಮೇಲಿನ ಭಾಗದಲ್ಲಿ ಕೆಳಗೆ ಹಚ್ಚಬಾರ್ದು ಮೇಲಿನ ಭಾಗ ಹಚ್ಚಿ ಒಂದು ಕಾಟನ್ ಬಟ್ಟೆ ಕಟ್ಬೇಕು ಬಿಸಿ ಮಾಡಿ ಸ್ವಲ್ಪ ಬಿಸಿ ಮಾಡಿ ಇಲ್ಲಾಂದರೆ ಕೋಕ್ಲಿ ಅಂತ ಮಾಡ್ತೀವಲ್ಲ ಕಾಟನ್ ಬಟ್ಟೆನಲ್ಲಿ ಎಲೆಗಳನ್ನೆಲ್ಲ ತರಬೇಕು ಇಲ್ಲಿ ನಿರ್ಗುಂಡಿ ಸಿಗುತ್ತೆ ಬೆಟ್ಟದಲ್ಲಿ ಹುಡುಕ್ಬೇಕು ನಿರ್ಗುಂಡಿ ಎಲೆಗಳು ಅದರ ಎಕ್ಕೆ ಗಿಡದ ಎಲೆಗಳನ್ನ ಚೆನ್ನಾಗಿ ಒಣಗಿಸಿ ಅದನ್ನು ಪೌಡ್ರ್ ಮಾಡಿ ಸಾಸಿವೆ ಎಣ್ಣೆ ಎಳ್ಳೆಣ್ಣೆ ಹರಳೆಣ್ಣೆ ಈ 3 ಎಣ್ಣೆನ ಮಿಕ್ಸ್ ಮಾಡಿ ಚೆನ್ನಾಗಿ ಕಾಯಿಸ್ಬೇಕು ಎಣ್ಣೆನ ಅದನ್ನು ಕೋಟ್ಲಿ ಅಂತೇಳಿ ಗಂಟು ಮಾಡ್ತೀವಿ ಆ ಗಂಟೊಳಗೆ ಆ ಪುಡಿ ಎಲ್ಲ ಹಾಕಿಬಿಟ್ಟು ಅದನ್ನು ಡಿಪ್ ಮಾಡಬೇಕು ಡಿಪ್ ಮಾಡಿ ಬಿಸಿಲು ಹಚ್ಕೋಬೇಕು ಖಾಲಿ ಮಾಡೋದ್ರಿಂದ ಕಲ್ಲು ನೀರಲ್ಲಿ ಹಾಕಿ ಅದು ಹಾಂ ಅದು ಕೂಡ ಭಾಳ ಒಳ್ಳೆಯದು ಒಂದು 10-15 ನಿಮಿಷ ಕಲ್ಲು ಹಾಕಿ ಮಾಡಿ ಬಟ್ ಒಂದಿನ 2 ದಿನ ಮಾಡಿ ಮಾಡ್ಕೋಬಾರ್ದು ಸಾಧನೆ ಬೇಕಿದೆ ಒಂದು 41 ದಿನ